ನಾಗೇಂದ್ರ ಇಡಿ ವರ್ಷದಲ್ಲಿ ಏನಿದ್ರು ತಡರಾತ್ರಿ ಅವರನ್ನ ಅರೆಸ್ಟ್ ಮಾಡಲಾಯಿತು. ಈಗ ಸದ್ಯಕ್ಕೆ ಮೆಡಿಕಲ್ ಚೆಕಪ್ ಮುಗಿಸ್ಕೊಂಡು ತಡರಾತ್ರಿನೇ ಈಗ ಜಡ್ಜ್ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಜಡ್ಜ್ ಮನೆಗೆ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಕರೆದುಕೊಂಡು ಹೋಗ್ತಾ ಇರುವಂತ ನೇರ ದೃಶ್ಯಾವಳಿಗಳನ್ನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ. ಜಡ್ಜ್ ಮುಂದೆ ಹಾಜರುಪಡಿಸಿ ಇಡಿ ಅಧಿಕಾರಿಗಳು ವಶಕ್ಕೆ ಪಡಿತಾರೆ ವಿಚಾರಣೆಗಾಗಿ. ಇನ್ನಷ್ಟು ದಿನ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಈಗಾಗಲೇ ಇಡಿ ಅಧಿಕಾರಿಗಳು 2-3 ದಿನಗಳಿಂದ ನಿರಂತರವಾಗಿ ನಾಗೇಂದ್ರ ಅವರ ಬೆಂಗಳೂರು ನಿವಾಸ ಮತ್ತು ಬಳ್ಳಾರಿ ನಿವಾಸದಲ್ಲಿ ಪರಿಶೀಲನೆಯನ್ನು ನಡೆಸಿದರು. ಮೊದಲು ನಾಗೇಂದ್ರ ಪಿ ಎ ಹರೀಶ್ನನ್ನ ವಶಕ್ಕೆ ತೆಗೆದುಕೊಂಡ್ರು. ತದನಂತರ ನಿನ್ನೆ ಬೆಳಿಗ್ಗೆ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ಅವರ ನಿವಾಸದಿಂದ ವಶಕ್ಕೆ ಪಡೆದು ನೇರವಾಗಿ ಇಡಿ ಕಚೇರಿಗೆ ಕರೆ ತಂದರು. ನಿನ್ನೆ 10:30 ಸುಮಾರಿಗೆ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿದರು. ತದನಂತರ ಬೌರಿಂಗ್ ಹಾಸ್ಪಿಟಲ್ ಇವರಿಗೆ ಮೆಡಿಕಲ್ ಚೆಕಪ್ ಅನ್ನ ಮುಗಿಸಿಕೊಂಡು ಮತ್ತೆ ಇಡಿ ಆಫೀಸ್ಗೆ ಕರೆ ತಂದರು, ವಿಚಾರಣೆಯನ್ನ ನಡೆಸಿದರು. ನಿನ್ನೆ ನಾಗೇಂದ್ರ ಇಡಿ ಕಚೇರಿಯಲ್ಲಿಯೇ ವಾಸ್ತವ್ಯ. ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ನಾಗೇಂದ್ರ ಅವರನ್ನ ನೇರವಾಗಿ ಜಡ್ಜ್ ನಿವಾಸಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿತ್ತು, ಈ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಯಲು ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಸಚಿವರ ತಲೆದಂಡ ಆಯಿತು. ನಾಗೇಂದ್ರ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇದಾದ ನಂತರ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ತಾವು ಗಮನಿಸ್ತಾ ಇದ್ದೀರಿ. ಮಾಜಿ ಸಚಿವ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ನಿನ್ನೆ ರಾತ್ರಿ ಅರೆಸ್ಟ್ ಕೂಡ ಮಾಡಿ ಈಗ ವಿಚಾರಣೆ ನಂತರ ಜಡ್ಜ್ ಮನೆಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ನೇರ ದೃಶ್ಯಾವಳಿಗಳಲ್ಲಿ ಜಡ್ಜ್ ನಿವಾಸಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಜಡ್ಜ್ ಮುಂದೆ ಹಾಜರುಪಡಿಸಿ ಇವರನ್ನ ಕಸ್ಟಡಿಗೆ ಕೇಳ್ತಾರೆ, ಕಸ್ಟಡಿಗೆ ತೆಗೆದುಕೊಳ್ತಾರೆ. ಎಸ್ ನೋಡಿ, ವೆಹಿಕಲ್ ಒಳಗಡೆ ನಾಗೇಂದ್ರ, ಅಕ್ಕಪಕ್ಕ ಇಡಿ ಅಧಿಕಾರಿಗಳು ನೇರವಾಗಿ ಜಡ್ಜ್ ಮನೆಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ನಿನ್ನೆ ಅಷ್ಟೇ ಅರೆಸ್ಟ್ ಮಾಡಿದ್ರು, ಈಗ ಜಡ್ಜ್ ಮನೆಗೆ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. 187 ಕೋಟಿ ರೂಪಾಯಿ ಅಕ್ರಮ ವ್ಯವಹಾರ, 18 ನಕಲಿ ಖಾತೆಗಳನ್ನು ಮಾಡಿ ಟ್ರಾನ್ಸಾಕ್ಷನ್ ಮಾಡಿದ್ದ ವಿಚಾರ ಇವೆಲ್ಲವೂ ಕೂಡ ಈಗ ಈ ಹಂತಕ್ಕೆ ಬಂದು ನಿಂತಿದೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಈಗ ಫೋನ್ ಸಂಪರ್ಕದಲ್ಲಿ. ಅಜಯ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಏನು ನಡೀತಾ ಇದೆ ಈಗ? ಶ್ರೀಪಾದ್, ಆಗ್ಲೇ ಕೂಡ ಹೇಳಿದಾಗೆ ಈಗಾಗ್ಲೇ ಜಡ್ಜ್ ಮನೆಗೂ ಕೂಡ ಈಗಾಗ್ಲೇ ಕರ್ಕೊಂಡು ಹೋಗೋದಕ್ಕೂ ಕೂಡ ಸಿದ್ಧತೆ ಮಾಡಿ ಈಗಾಗ್ಲೇ ಆನ್ ದ ವೇ ಟು ಜಡ್ಜ್ ಮನೆಗೂ ಕೂಡ ಆಗಿರುವಂತದ್ದು. ಅಂದ್ರೆ ಈಗ ಕರ್ಕೊಂಡೋಗಿ ಆ ನಂತರ ಅಲ್ಲಿ ಜಡ್ಜ್ ಎದುರುಗಡೆ ಈಗಾಗ್ಲೇ ಕೆಲವೊಂದು ರಿಮೈಂಡ್ ಕಾಪಿಗಳನ್ನ ಈಗಾಗ್ಲೇ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗಿರುವಂತದ್ದು. ಯಾವ್ಯಾವ ರೀತಿಯಾಗಿ ಇವರನ್ನ ವಶಕ್ಕೆ ಪಡಿಬೇಕು ಅನ್ನೋದ್ರ ಬಗ್ಗೆ ಒಂದು ರಿಮೈಂಡ್ ಅರ್ಜಿಯನ್ನು ಕೂಡ ಅಲ್ಲಿ ಸಲ್ಲಿಕೆ ಮಾಡಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ನಾಗೇಂದ್ರ ಅವರ ಹೆಸರು ಏನು ಚಂದ್ರಶೇಖರ್ ಅವರು ಮೆನ್ಷನ್ ಮಾಡಿದ್ದು, ಅದನ್ನು ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಲಾಗಿರುವಂತದ್ದು. ಅದರ ಜೊತೆಗೆ ಇನ್ನು ಕಮಿಷನ್ ಹಣದ ವಿಚಾರವಾಗಿ, ಅಂದ್ರೆ ನಾಗೇಂದ್ರ ಅವರ ಏನು PA ಏನಿದ್ದಾರೆ ಹರೀಶ್ ಅವರು ಕಮಿಷನ್ ಹಣವನ್ನ ಪಡೆದಿದ್ರು ಅನ್ನೋ ವಿಚಾರವಾಗಿ ಆ ಒಂದು ವಿಚಾರನ್ನು ಕೂಡ ಈಗಾಗಲೇ ಉಲ್ಲೇಖವನ್ನ ಮಾಡಿರುವಂತದ್ದು. ಇನ್ನುಳಿದಂತೆ ನಾಗೇಂದ್ರ ಅವರ ಮನೆಗೆ ರೈಡ್ ಮಾಡಿದಂತ ಸಂದರ್ಭದಲ್ಲಿ, ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಂತಹ ಕೆಲ ದಾಖಲೆಗಳೇನಿದೆ ಅದು ಕೂಡ ಇಲ್ಲಿ ವಿರುದ್ಧವಾಗಿರುವಂತದ್ದು. ಇದ್ರ ವಿಚಾರವಾಗಿ ಈ ಎಲ್ಲಾ ವಿಚಾರಗಳನ್ನು ಕೂಡ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ರಿಮೈಂಡ್ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಏನು ಜಡ್ಜ್ ಮುಂದೆ ಕೂಡ ಇಲ್ಲಿ ಹೇಳ್ತಾರೆ ಈ ರೀತಿಯಾಗಿದೆ, ಹೀಗಾಗಿ ನಮಗೆ ಹೆಚ್ಚಿನ ವಿಚಾರಣೆ ಅಗತ್ಯವಿದೆ, ಹೀಗಾಗಿ ನಮಗೆ ಮತ್ತೆ ವಿಚಾರಣೆ ಕೊಡಿ ಅಂತಾನು ಕೂಡ ಕೇಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಶ್ರೀಪಾದ್ ಪಾಟೀಲ್ ಇದರ ಜೊತೆಗೆ ಏನಂತ ಕೋರಮಂಗಲ ಕರ್ಕೊಂಡು ಹೋಗ್ತಿದಾರಾ? ಶ್ರೀಪಾದ್ ಪಾಟೀಲ್ ಈಗಾಗಲೇ ಏನು ಕೋರಮಂಗಲಕ್ಕೆ ಹೋಗ್ಬೇಕಾಗಿತ್ತು, ಆದ್ರೆ ಈಗ ಯಲಹಂಕದ ಕಡೆ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಯಲಹಂಕಲ್ಲೂ ಕೂಡ ಈಗಾಗಲೇ ಏನು ಸೆಷನ್ಸ್ ಕೋರ್ಟ್ ನ ಜಡ್ಜ್ ಮನೆ ಇದೆ, ಅಲ್ಲೂ ಕೂಡ ಹೋಗುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು. ಅಂದ್ರೆ ಅಷ್ಟಾಗಿ ಮಾಹಿತಿಯನ್ನ ಇಲ್ಲಿ ಇಡಿ ಅಧಿಕಾರಿಗಳು ಬಿಟ್ಕೊಡೋದಿಲ್ಲ, ಯಾಕಂದ್ರೆ ಸಾಕಷ್ಟು ಸೀಕ್ರೆಟ್ ಆಗಿ ಕೂಡ ಅವರು ಅವರ ಮಾಹಿತಿಗಳನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಹೀಗಾಗಿ ಯಾವುದೇ ರೀತಿಯಾಗಿ ಅವರು ಅಷ್ಟಾಗಿ ಮಾಹಿತಿಗಳನ್ನ ಬಿಟ್ಕೊಡ್ತಾ ಇಲ್ಲ. ಈಗ ಬಹುತೇಕವಾಗಿ ಯಲಹಂಕ ಕಡೆ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು. ಇನ್ನು ಆನ್ ದ ವೇ ಕೂಡ ಈಗಾಗಲೇ ಇರುವಂತದ್ದು. ರಾತ್ರಿನೇ
ಈಗಾಗ್ಲೇ ಜಡ್ಜ್ ಬಳಿನೂ ಕೂಡ ಮನವಿ ಮಾಡಿದ್ರು ಅಂತ ಹೇಳಿ ಗೊತ್ತಾಗಿರುವಂತದ್ದು. ಆದ್ರೆ ಜಡ್ಜ್ ಈಗ ಯಾವುದೇ ಕಾರಣಕ್ಕೂ ಕರ್ಕೊ ಬರ್ಬೇಡಿ, ಬೆಳಗ್ಗೆ ಆದಷ್ಟು ಬೇಗ ಕರ್ಕೊ ಬನ್ನಿ ಅನ್ನೋ ಒಂದು ಮಾಹಿತಿನೂ ಕೂಡ ಜಡ್ಜ್ ಅನ್ನು ಕೂಡ ನೀಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಈಗಾಗಲೇ ಬೆಳಗ್ಗಿನ ಜಾವನೆ ಈಗಾಗಲೇ ಕರ್ಕೊಂಡು ಹೋಗ್ತಿದ್ದಾರೆ. ಕರ್ಕೊಂಡೋಗಿ ಅವರ ಬಳಿ ಇರುವಂತಹ ಅಂದ್ರೆ ರೆಡಿ ಆಗಿರುವಂತಹ ರಿಮ್ಯಾಂಡ್ ಕಾಪಿ ಏನಿದೆ ಅದನ್ನು ಕೂಡ ಸಲ್ಲಿಸಿ ಮತ್ತೆ ಕಸ್ಟಡಿ ಕೇಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಅಜಯ್ ಮಾಹಿತಿಗಾಗಿ.